ದೇವರ ಪೂಜಾ ಪಾತ್ರೆಗಳನ್ನು, ಬೆಳ್ಳಿ ಪೂಜಾ ಪಾತ್ರೆಗಳನ್ನು ತಿಕ್ಕಿ ತೊಳೆದು ಸಾಕಾಗಿದೆಯಾ? ಈ ಮ್ಯಾಜಿಕ್ ಲಿಕ್ವಿಡ್ ಬಳಸಿ ಸಾಕು, ತಿಕ್ಕಿ ತೊಳೆಯೋದೇ ಬೇಡ. ನೀವೇ ನೋಡಿ, ಸ್ವಲ್ಪ ಈ ಮ್ಯಾಜಿಕ್ ನೀರನ್ನು ಹಾಕಿದ್ದಷ್ಟೇ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತಲ್ವಾ? ಪೀತಾಂಬರಿಯನ್ನು ಮರೆತು ಬಿಡಿ, ಮನೆಯಲ್ಲೇ ತಯಾರಿಸಿ ಈ ಮ್ಯಾಜಿಕ್ ನೀರು. ನಿಮಿಷಗಳಲ್ಲಿ ದೇವರ ಪೂಜಾ ಸಾಮಗ್ರಿಗಳು ಪಳ ಅಂತ ಹೊಳೆಯುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನಮಗೆಲ್ಲ ಮನೆಯಲ್ಲಿ ದೊಡ್ಡ ಕೆಲಸ ಯಾವುದು ಅಂತ ಕೇಳಿದ್ರೆ ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದು. ಅದರಲ್ಲೂ ಈ ತಾಮ್ರ, ಹಿತ್ತಾಳೆ ಪಾತ್ರೆಗಳಿರುತ್ತಲ್ಲ, ಅದನ್ನ ಎಷ್ಟೇ ತೊಳೆದ್ರೂ ಕೂಡ ಕ್ಲೀನ್ ಆಗೋದಿಲ್ಲ, ಅಷ್ಟು ಶೈನ್ ಬರೋದಿಲ್ಲ. ಇನ್ನು ಪೀತಾಂಬರಿ, ಹುಣಸೆ ಹಣ್ಣನ್ನು ಹಾಕಿ ಇಷ್ಟು ದಿನ ತೊಳಿತಾ ಇದ್ವಿ. ಆದರೆ ಅದರ ಬದಲು ಈ ಮ್ಯಾಜಿಕ್ ನೀರನ್ನು ಒಮ್ಮೆ ಬಳಸಿ ನೋಡಿ, ಸುಲಭವಾಗಿ ನಿಮಿಷಗಳಲ್ಲಿ ಈ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಈ ಲಿಕ್ವಿಡ್ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಗೊತ್ತಾ? ಈ ವಿಡಿಯೋನಲ್ಲಿ ನೀವೇ ನೋಡಿ, ನಿಮಗೆ ಆಶ್ಚರ್ಯ ಆಗುತ್ತೆ. ಬನ್ನಿ ಹಾಗಾದ್ರೆ ಈ ಮ್ಯಾಜಿಕ್ ಲಿಕ್ವಿಡ್ ನ ತಯಾರಿಸೋದು ಹೇಗೆ ಅಂತ ನೋಡ್ಕೊಂಬರೋಣ. ಒಂದು ಬೌಲ್ ತಗೊಳ್ಳಿ, ಇದಕ್ಕೆ 1 ಚಮಚ ಉಪ್ಪನ್ನ ಹಾಕಿ. ಹಾಗೆ ಇದಕ್ಕೆ ಮುಖ್ಯವಾಗಿ ಲೆಮನ್ ಸಾಲ್ಟ್ ಅಂತ ನಿಮ್ಗೆ ಅಂಗಡಿನಲ್ಲಿ ಸಿಗುತ್ತೆ, ದಿನಸಿ ಅಂಗಡಿನಲ್ಲಿ, ಅದು ಬೇಕಾಗುತ್ತೆ. ಲೆಮನ್ ಸಾಲ್ಟ್ ನಾನು 1 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಲೆಮನ್ ಸಾಲ್ಟ್ 10-20 ರೂಪಾಯಿಗೆಲ್ಲ ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ. ಹಾಗೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣನ್ನ ಹಿಂಡ್ತಾ ಇದ್ದೀನಿ. ಹಾಗೇನೆ ಕೊನೆಯದಾಗಿ ಸ್ವಲ್ಪ ನೀರನ್ನ ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮ್ಯಾಜಿಕ್ ಲಿಕ್ವಿಡ್ ತಯಾರಾಯಿತು. ಇದರಲ್ಲಿ ಎಲ್ಲಾ ರೀತಿಯ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಬಹುದು. ತಾಮ್ರ, ಹಿತ್ತಾಳೆ, ಬೆಳ್ಳಿ, ಎಲ್ಲಾ ರೀತಿಯ ಪೂಜಾ ಸಾಮಗ್ರಿಗಳನ್ನು ನಿಮಿಷದಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು. ನೋಡಿ, ಜಾಸ್ತಿ ಉಜ್ಜೋದು ಬೇಕಾಗಿಲ್ಲ. ಸುಮ್ಮನೆ ಈ ಲಿಕ್ವಿಡ್ನ ಹಾಕಿ ಈ ರೀತಿ ತೀಡ್ಕೊಂಡ್ರೆ ಸಾಕು, ನೀಟ್ ಆಗುತ್ತೆ, ಹಾಗೆ ಕ್ಲೀನ್ ಆಗುತ್ತೆ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ನೋಡಿ, ನೀವೇ ನೋಡಬಹುದು. ನಾನು ಜಾಸ್ತಿ ಈ ಲಿಕ್ವಿಡ್ ಅನ್ನೇ ಹಾಕೊಂಡು ತೊಳೆಯೋದ್ರಿಂದ ನಂದು ಪೂಜಾ ಸಾಮಗ್ರಿಗಳು ಆದಷ್ಟು ಕ್ಲೀನ್ ಆಗೇ ಇರುತ್ತೆ. ನೋಡಿ, ಇವಾಗ ಈ ಬಿಂದಿಗೆನ ಕ್ಲೀನ್ ಮಾಡಿ ತೋರಿಸ್ತೀನಿ. ಎಷ್ಟು ಕಳೆ ಕಟ್ಟಿದೆ ನೋಡಿ. ಈ ಲಿಕ್ವಿಡ್ ಹಾಕ್ತಾ ಇದ್ದಂಗೆ ಹೇಗೆ ಕ್ಲೀನ್ ಆಯಿತು ನೋಡಿ. ಸುಮ್ಮನೆ ನಾನು ಯಾವ ಸ್ಕ್ರಬ್ಬರ್ ಯೂಸ್ ಮಾಡ್ತಾ ಇಲ್ಲ, ಈ ಲಿಕ್ವಿಡ್ ಹಾಕಿ ಬರೀ ಕೈನಲ್ಲೇ ಉಜ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕ್ಲೀನ್ ಆಯಿತು. ಯಾವ ಲಿಕ್ವಿಡಿಂದ ಹಾಗೂ ದುಬಾರಿ ಮಾರುಕಟ್ಟೆಯಲ್ಲಿ ಸಿಗುವ ಪೀತಾಂಬರಿಯಿಂದ ಕೂಡ ಇಷ್ಟು ಬೇಗ ಕ್ಲೀನ್ ಆಗೋದಿಲ್ಲ, ನೀವು ಉಜ್ಲೇಬೇಕಾಗತ್ತೆ. ಆದರೆ ಈ ಲಿಕ್ವಿಡಿಂದ ಹಾಗಲ್ಲ, ಸುಮ್ಮನೆ ಈ ಲಿಕ್ವಿಡ್ನ ಹಾಕಿದ್ರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ನೋಡಿ, ಬಿಂದಿಗೆ ತಳಭಾಗ ಎಷ್ಟು ಕರೆ ಕಟ್ಟಿದೆ ಅಂತ. ಈ ಲಿಕ್ವಿಡ್ನ ಹಾಕ್ತಾ ಇದ್ದೀನಿ. ಸುಮ್ಮನೆ ಈ ಸ್ಕ್ರಬ್ಬರಿಂದ ಉಜ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ನಾನು ಫೋರ್ಸ್ ಹಾಕಿನೂ ಉಜ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಸುಮ್ಮನೆ ಕೈಯಲ್ಲಿ ಮತ್ತೊಂದು ಸಲ ಹಿಂಗೆ ಉಜ್ಕೊಂಡ್ರೆ ಸಾಕು, ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಹೇಗಿತ್ತು ನೋಡಿ ಈ ಬಿಂದಿಗೆ ತಳ, ಹೇಗಾಯ್ತಲ್ವಾ? ಇದೇ ರೀತಿ ಸುಲಭವಾಗಿ ನಾವು ದೇವರ ಪೂಜಾ ಸಾಮಗ್ರಿಗಳನ್ನು ಈ ಲಿಕ್ವಿಡ್ನಿಂದ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ಬೆಳ್ಳಿ ಪೂಜಾ ಸಾಮಗ್ರಿಗಳು, ಈ ರೀತಿ ಏನಾದರೂ ನಿಮ್ಮ ಹತ್ರ ಕಲಶ ಇದ್ದರೆ, ಬೆಳ್ಳಿ ಕಲಶಗಳು, ಇದು ಬೇಗನೆ ಕಪ್ಪಾಗುತ್ತೆ ಅಲ್ವಾ? ಅದಕ್ಕೆ ಏನು ಮಾಡಿ ಅಂದರೆ, ಒಂದು ಹತ್ತಿ ತಗೊಳ್ಳಿ. ಹತ್ತಿಯಿಂದ ಈ ಲಿಕ್ವಿಡ್ನ ಪೂರ್ತಿ ಕಲಶಕ್ಕೆ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಸುಮ್ಮನೆ ಈ ರೀತಿ ಹಚ್ಚಿ ಬಿಟ್ಬಿಡಿ. ಒಂದು 15 ನಿಮಿಷದ ನಂತರ ಇದನ್ನೊಂದು ಸ್ಕ್ರಬ್ಬರ್ನಿಂದ ನಿಧಾನಕ್ಕೆ ಉಜ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಹಾಗೆ ಶೈನ್ ಬರುತ್ತೆ. ನೋಡಿದ್ರಲ್ಲ, ಸುಮಾರು ಬರೀ 10 ರೂಪಾಯಿ ಅಷ್ಟೇ ಖರ್ಚಾಗುತ್ತೆ. ಈ 10 ರೂಪಾಯಿ ವಸ್ತುವಿಂದ ಎಷ್ಟು ಚೆನ್ನಾಗಿ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡ್ಕೊಳ್ಬೋದು ಅಂತ. ಬೆಳ್ಳಿ, ಹಿತ್ತಾಳೆ, ತಾಮ್ರ, ಯಾವ ರೀತಿಯ ಪೂಜಾ ಸಾಮಗ್ರಿಯನ್ನು ಬೇಕಾದರೂ ಇದರಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಜಾಸ್ತಿ ಉಜ್ಜೋದು, ತಿಕ್ಕೋದು ಏನು ಬೇಡ. ಇನ್ನು ಈ ದೇವರ ಪೂಜಾ ಸಾಮಗ್ರಿಗಳನ್ನು ಕ್ಲೀನ್ ಮಾಡೋದಕ್ಕೆ ಪೀತಾಂಬರಿ ಹಾಗೆ ಸಬೀನಾ ಏನು ಬೇಡ, ಈ ಲಿಕ್ವಿಡ್ ಇದ್ರೆ ಸಾಕು, ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.